ಇನ್ನು ಗಿಲ್ಲಿಯವರು ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಧನು ಅಣ್ಣ 6th ಪ್ಲೇಸಿಗೆ ಬಂದಾಗ ನನಗೆ ಶಾಕ್ ಆಗಿಬಿಡ್ತು, ನನಗೊಂಥರ ಭಯ ಆಗ್ಬಿಡ್ತು ಅವಾಗ ಅಂತ. ಅಂದರೆ ಈವನ್ ಗಿಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು 6th ಪ್ಲೇಸಿಗೆ ಬರ್ತೀರಿ ಅಂತ ಹೇಳಿ. ಬಟ್ ಆ 6th ಪ್ಲೇಸ್ ಅಂತ ಅನೌನ್ಸ್ ಮಾಡಿದಾಗ ಮನೆ ಒಳಗಡೆಯವ್ರು ಯಾರೂ ನಿಮ್ಮ ಹೆಸರು ತೊಗೊಂಡಿರೋದಿಲ್ಲ. ಹೊರಗಡೆ ರಿಷ್ ಒಬ್ಬರೇ ತೊಗೊಂಡಿರ್ತಾರೆ, ಅಲ್ಲಿ ಕೂತಿರೋ ಕಂಟೆಸ್ಟೆಂಟ್ಗಳಲ್ಲೆಲ್ಲ ಯಾರು ಬರ್ತಾರೆ ಅಂದಾಗ ರಿಷ್ ಒಬ್ಬರೇ ತೊಗೊಂಡಿರ್ತಾರೆ. ನಿಮಗೆ ಯಾವ ಕಾರಣಕ್ಕೆ 6th ಪ್ಲೇಸಿಗೆ ಬಂದೆ ಅಂತ ಅನ್ಸುತ್ತೆ? ಸುದೀಪ್ ಸರ್ ಹೇಳ್ತಾರಲ್ಲ, ಒಂದು ಈ ಶೋ ಅಲ್ಲಿ ಒಂದು ಸ್ಕ್ರೀನ್ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಕ್ರೀನ್ ಟೈಮ್ ನನಗೆ ಸಿಗಲಿಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಅದೇ ನಾನು ಹೇಳ್ದಾಗೆ ಒಬ್ರ ಹತ್ರ ನಾನು ಮಾತಾಡಿದಾಗ ಆ ಕಡೆಯಿಂದ ಪ್ರತಿವಾದ ಬಂದರೆ ನಾನು ಕಾಣಿಸ್ಕೊತೀನಿ. ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದರೆ ನಾವು ಕಾಣಿಸ್ಕೊತೀವಿ. ಆ್ಯಕ್ಷನ್ಗೆ ರಿಯಾಕ್ಷನೇ ಇರಲಿಲ್ಲ ಇಡೀ ಸೀಸನಲ್ಲಿ ನನಗೆ ಆ್ಯಕ್ಷನ್ಗೆ ರಿಯಾಕ್ಷನ್ ಇಲ್ಲ. ನಾನು ಅಂದರೆ ನನ್ನ ಹೆಸರು ಯಾರೂ ತೊಗೊತಾ ಇರಲಿಲ್ಲ, ನಾಮಿನೇಷನ್ಗೂ ಯಾರೂ ತೊಗೊಂಡಿಲ್ಲ. ಒಂದು ಮೆಣಸಿನ್ಕಾಯಿ ತೆಗೆಸೋ ಚಟುವಟಿಕೆಯಲ್ಲಿ ಯಾರೂ ತೊಗೊಂಡಿಲ್ಲ, ಮಸಿ ಬಳಿಯೋದ ಚಟುವಟಿಕೆಯಲ್ಲಿ ಯಾರೂ ತೊಗೊಂಡಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಯಾರು ನನ್ನ ಹೆಸರು ಅತಿಯಾದ ಪ್ರೀತಿನೇ ಮುಳುವಾಗ್ಬಿಡ್ತಾ. ನಾನು ಮಾತಾಡೋದು ನಾನು ಒಂದಿಬ್ಬರನ್ನ ಮಾಡ್ತೀನಲ್ಲ, ಇಬ್ಬರು ಹೆಸರು ತೊಗೊಂಡ್ರೆ ಅವರು ವಾಪಸ್ ಮಾತಾಡ್ತಿರ್ಲಿಲ್ಲ. ಹೌದಣ್ಣ ಓಕೆ, ಹೌದಾ ಓಕೆ, ನಿಂಗೆ ಹಂಗೆ ಅನಿಸ್ತಾ ಓಕೆ, ನೀನು ನಾನೇನು ಮಾತಾಡಿದ್ರೆ ಏನು ಒಂದು ಒಳ್ಳೆ ಕರೆಕ್ಟಾಗಿ ಮಾತಾಡ್ತೀನಿ ಅಂದರೆ ನಾನು ನಿಜವಾಗ್ಲೂ ಹಂಗೆ ಇದ್ದಿದ್ದು. ನಾನು ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡ್ತೀನಿ ಅಂತ, ಇಲ್ಲ ಅಂದ್ರೆ ಮಾತಾಡೋದೇ ಇಲ್ಲ. ಅದರಿಂದ ನಾನು ಕಾಣಿಸ್ಕೊಂಡಿಲ್ಲ ಏನೋ, ಅದರಿಂದ ಗೊತ್ತಾಗಲಿಲ್ಲ ಏನೋ, ಅದರಿಂದ 6th ಪ್ಲೇಸಿಗೆ ಬಂದಿದ್ದೆ.